ಡಿಸಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಎಷ್ಟು 3 ಸ್ಪಾಟ್ ಇರ್ತೀವಿ, 3 ಡೆತ್ ಆಗಿದಾವೆ. 3 ಡೆತ್ ಆಗಿದಾವೆ ಅಂತ 10 ಜನ ಸೀರಿಯಸ್ ಇದೆ. ಡಿಸಿ ಮಾತಾಡಿದೀನಿ. ಓಲ್ಡ್ ಬಸ್ ಇದು, ಮೇಂಟೆನೆನ್ಸ್ ಇಲ್ಲ, ಎಲ್ಲ ಡಾಂಬರ್ ಹಾಕಿ ಮೇಲೆ ಟಾಪಲ್ಲಿ ಇದು ಹಾಳಾಗಿದೆ ಅಂತ ಕಂಡೀಷನ್ ಬಸ್ ಇಳಿಸಿದ್ರೆ ಅದನ್ನು ಕರೆಕ್ಟ್ ರಿಪೋರ್ಟ್ ಹಾಕಿ. ನಾನು ಡಿಸಿ ಮಾತಾಡಿದ್ದೀನಿ, ನಾನು ಮಾತಾಡಿದ್ದೀನಿ, MDಗೂ ಮಾತಾಡ್ತೀನಿ. ಕುಂದೂರು ಮುಖಾಂತರ ಬಸಪಣ್ಣದಿಂದ ಹೊನ್ನಾಳಿಗೆ ಹೋಗ್ತಕ್ಕಂಥ KSRTC ಬಸ್ಸು ಬಹಳ ಹಳೆ ಬಸ್ಸು. ರೋಡ್ ಇಳಿಸುವಾಗ ಇಲಾಖೆಯರಿಗೆ ಯೋಚನೆ ಮಾಡಬೇಕಾಯ್ತು. ನಾನು ಈಗಾಗಲೇ ಇಲಾಖೆಯವರಿಗೆ ಮಾತಾಡಿದ್ದೀನಿ, KSRTC DC ಅವರಿಗೆ, ದಾವಣಗೆರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಮಾತಾಡಿದ್ದೀನಿ. ಇಂದು ಬಸ್ ಅಪಘಾತದಲ್ಲಿ ಸುಮಾರು 130 ಜನ ಮಕ್ಕಳಿದ್ರು ಅಂತ ಎಲ್ಲ ನಮ್ಮ ಇಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು, ಒಂದು ನಿಮಿಷ, ಇಲ್ಲಿರ್ತಕ್ಕಂಥ ಎಲ್ಲ ಪ್ರತ್ಯಕ್ಷದರ್ಶಿಗಳು ತಮ್ಮ ಕಣ್ಣೆದುರಿಗೆ ಆಗಿರ್ತಕ್ಕಂಥ ಅಪಘಾತವನ್ನ ನನಗೆ ವಿವರಣೆ ಮಾಡಿದರೆ. ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಮಾತಾಡಿದ್ದೀನಿ, KSRTC DC ಮಾತಾಡಿದ್ದೀನಿ. ಈಗಾಗಲೇ 3 ಜನ ಮಕ್ಕಳು ಮೃತ್ಯುವನ್ನು ಒಪ್ಪಿದ್ದಾರೆ ಅಪಘಾತ ಇಲ್ಲದಾಗ. ಇನ್ನೂ 16 ಜನ ಸ್ಥಿತಿ ಬಹಳ ಗಂಭೀರವಾಗಿದೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ವೈಫಲ್ಯ. ಒಂದು KSRTCಗೆ ಸಮರ್ಪಕ ಹಣ ಬಿಡುಗಡೆ ಮಾಡ್ತೀವಿ, ಲಾಸ್ಟಲ್ಲಿ ಓಡಾಡ್ತಿದ್ದೇವೆ. ಇದು ಬಹಳ ಹಳೆ ಬಸ್ಸು. ಇದ್ರ ಜೊತೆಗೆ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣ ಅಂತೇಳಿ ಖಾಸಗಿ ಬಸ್ ಯಾರು ಹತ್ತಾ ಇಲ್ಲ ಮಹಿಳೆಯರು. ಹೇಳ್ತೀನಿ, ಖಾಸಗಿ ಬಸ್ಗೆ ಯಾರು ಹತ್ತಾ ಇಲ್ಲ, ಎಲ್ಲರೂ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಉಚಿತ ಮಹಿಳೆಯರಿಗೆ ಉಚಿತ ಅಂತ ಹೇಳಿ ಮಹಿಳೆಯರನ್ನ, ಮಕ್ಕಳನ್ನ ಇವತ್ತು ಅಪಘಾತದಲ್ಲಿ ಸಾವು ನೋವಿಸಿದ್ರೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಇವತ್ತು ಹೋದ ಜೀವ ವಾಪಸ್ ಬರಲ್ಲ. ಮಕ್ಕಳು, ಸಣ್ಣ ಮಕ್ಕಳು ಅನಾಥವಾಗಿದೆ, ತಂದೆ ಇಲ್ಲ ಮಗ. ಕುಂದೂರಿನ ಒಬ್ಬ ನಮ್ಮ ಯುವಕ, ಕುಂಬ್ಳೂರಿನ 2 ಜನ ಮಕ್ಕಳು, ಕುಂಬ್ಳೂರದ 3 ಜನ, ಕೂಲೆಂಬಿ, ಕುಂದೂರು, ಕುಂಬ್ಳೂರ 3 ಜನ ಮಕ್ಕಳು ಅಪಘಾತದಲ್ಲಿ ಮೃತ್ಯುವನ್ನು ಒಪ್ಪಿದ್ದಾರೆ. ಇವತ್ತು ಸರ್ಕಾರದ ನಿರ್ಲಕ್ಷ್ಯ, ಇಲಾಖೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಬಸ್ಗಳು ಸರಿ ಇಲ್ಲ, ರಸ್ತೆಗಳಂತೂ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಈ ಸರ್ಕಾರ ರಸ್ತೆಗಳ ಅಭಿವೃದ್ಧಿ ಹಣದ ಬಿಡುಗಡೆ ಮಾಡ್ತಲ್ಲ. ಇವತ್ತು ಸರ್ಕಾರ ನೇರ ಹೊಣೆ. ಇವತ್ತು ಮಕ್ಕಳಿಗೆ ಒಬ್ಬೊಬ್ಬರ ಒಂದು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲದೇ ಇದ್ರೆ ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲಿ ಸಾರ್ವಜನಿಕರು ಸೇರಿಸಿ ಹೋರಾಟ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಬಸ್ತಿಗೆ ಮಕ್ಕಳು ಎಷ್ಟು ಜನ ಇದ್ದೀರಿ? ಮಕ್ಕಳು ಶಾಲೆ ಮಕ್ಕಳು ನಿಮಗೆ ನಿನಗೆ ಕೂಡ ಯಾವುದು ಇಲ್ಲಿಪುರದಿಂದ ಬಸ್ ಇದ್ದಿದ್ದ ಲೇಟಾಗಿದೆ. ಡೆಪ್ತ್ ಆಗಿರೋದು ಯಾವುದು? ಕೂಲೆಂಬಿ, ಕುಂದೂರು ಬಾಲಕಿನ ಹುಡುಗ, ಕೂಲೆಂಬಿನು ಕುಂದೂರೊಬ್ಬನು, ಕುಂದೂರೊಬ್ಬ ಹುಡುಗ ಡೆಪ್ತ್ ಆಗಿದೆ. ಇನ್ನೊಂದು 3 ಸ್ಪಾಟ್ ಡೆತ್ ಅಂದ್ರೆ ಇನ್ನೊಂದು ಹಾಸ್ಪಿಟಲ್ ಹೋಗಿತ್ತು, ಸೀರಿಯಸ್ ಇತ್ತು. ನಿಮ್ಮ 3 ಜನ ಬರ್ತಾ ಇದ್ರು. ಅದೃಷ್ಟವಶಾತ್ ಬದುಕಿದ್ದಾರೆ ಮಕ್ಕಳು ಪಾಪ.